ಸ್ನೇಹಿತರೆ, ನಿಮ್ಮಲ್ಲಿ ಅನೇಕರಿಗೆ ನಾನು ಕಾಮನ್ ಸೆನ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದೆಷ್ಟೇ ಸಾಕ್ಷಿ ಪುರಾವೆಗಳನ್ನು ಒದಗಿಸಿದ್ರು, ಪ್ರತ್ಯಕ್ಷವಾಗಿ ತೋರಿಸಿದ್ರು, ಅದನ್ನು ನಂಬುವ ಸ್ಥಿತಿಯಲ್ಲಿ ನೀವು ಇಲ್ಲ. ಕಾರಣ ಭ್ರಮೆ. ನಿಮ್ಮ ಭ್ರಮೆಯ ಪೊರೆ ಕಳಿಸುವವರೆಗೂ ನಾವು ಅದೇನೇ ಸಾಕ್ಷಿ ಆಧಾರಗಳನ್ನು ಇಟ್ಟರೂ ನಿಮಗೆ ಅದು ಅರ್ಥನೇ ಆಗಲ್ಲ. ಇದು ಇರಾನಿಗೆ ಸಂಬಂಧಪಟ್ಟಂಥ ವಿಚಾರ. ಇರಾನ್ನಲ್ಲಿ ಸಿಕ್ಕಾಪಟ್ಟೆ ಸಂಘರ್ಷ ಆಗ್ತಿದೆ, ಸಾವಿರಾರು ಜನರು ಸತ್ತೋಗ್ತಾ ಇದ್ದಾರೆ. ಆಂತರಿಕ ದಂಗೆಯಿಂದ ಇರಾನ್ ತತ್ತರಿಸುತ್ತಿದೆ. ಅಲ್ಲಿ ಖೊಮೈನಿ ಅವರ ಆಡಳಿತದ ವಿರುದ್ಧ ಜನರು ದಂಗೆ ಎದ್ದಿದ್ದಾರೆ. ಕಾರಣ ಬೆಲೆ ಏರಿಕೆ, ಹಣದುಬ್ಬರ, ಆರ್ಥಿಕ ಸ್ಥಿತಿ, ಅದೇನು ಬೇಕಾದ್ರೆ ಇರಲಿ, ಅದಕ್ಕಿಂತ ಮಿಗಿಲಾದಂತಹ ಕಟ್ಟರ್ ಇಸ್ಲಾಮಿಕ್ ಮೂಲಭೂತವಾದ. ಅಲ್ಲಿ ಮಹಿಳೆಯರಿಗೆ ಸ್ವತಂತ್ರ ಅನ್ನೋದೇ ಇಲ್ಲ. ಅವರನ್ನು ಹಿಜಾಬ್ ಬುರ್ಕದಲ್ಲಿ ಬಂಧಿಸಿಡಲಾಗಿದೆ. ಅಲ್ಲಿನ ಕಟ್ಟರ್ ಇಸ್ಲಾಮಿಕ್ ಪದ್ಧತಿಯಿಂದ ಅಲ್ಲಿನ ಜನ ಹೈರಾಣೆದ್ದು ಹೋಗಿದ್ದಾರೆ, ಬಹಳ ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ. ಇದರ ಜೊತೆಗೆ ಬೆಲೆ ಏರಿಕೆ, ಹಣದುಬ್ಬರ, ಅಮೆರಿಕದ ಕಟ್ಟುನಿಟ್ಟಿನ ನಿರ್ಬಂಧಗಳು, ಅಕ್ಕಪಕ್ಕದ ರಾಷ್ಟ್ರಗಳು ಹೋಗಲಿ, ಅಕ್ಕಪಕ್ಕದ ರಾಷ್ಟ್ರಗಳು ಸೇರಿದ ಹಾಗೆ ಬೇರೆ ಯಾವುದೇ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಮಾಡದಂತೆ ಮಾಡಿರುವಂಥ ತಾಕೀತುಗಳು, ಇದೆಲ್ಲದರ ಪರಿಣಾಮವಾಗಿ ಇವತ್ತು ಇರಾನ್ನಲ್ಲಿ ಜನರು ದಂಗೆ ಎದ್ದಿದ್ದಾರೆ. ಖೊಮೇನಿ ಅವರ ಮರಣಕ್ಕೆ ಒತ್ತಾಯಿಸುತ್ತಿದ್ದಾರೆ. ಹೊಸ ಸರ್ಕಾರ ಅಂದರೆ ಈ ಹಿಂದೆ ಆಡಳಿತ ನಡೆಸ್ತಿದ್ರಲ್ಲ, ಮೊಹಮ್ಮದ್ ರೇಜಾ ಪೆಹ್ಲವಿ ಶಾ ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದಾಗಲೇ US ಅಲ್ಲಿ ಕೂತಿರುವಂತಹ ಆ ಪೀಳಿಗೆಯ ಯುವರಾಜ ಜನರನ್ನು ದಂಗೆ ಎಬ್ಬಿಸಲು ಪ್ರೇರಣೆ ನೀಡಿದ್ದಾನೆ. ಅವರ ಹಿಂದೆ ಅಮೇರಿಕ ಇದೆ ಅನ್ನೋದು ಕಾನ್ಸೆಪ್ಟ್, ಅದೆಲ್ಲ ನಿಮಗೆ ಗೊತ್ತಿದೆ. ಈಗ ಸಣ್ಣ ಕಾಮನ್ ಸೆನ್ಸ್ ವಿಚಾರಕ್ಕೆ ಬರೋಣ. ನಾನು ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಕತೆ ಅಂತೇಳಿ. ಇರಾನ್ ಮೇಲೆ ಯುದ್ಧ ಮಾಡ್ಬೋದಾ? ಇರಾನ್ ಮೇಲೆ ಯುದ್ಧ ಮಾಡಿದ್ರೆ ಯಾವುದೇ ದೇಶ ಪರಿಣಾಮಗಳು ಏನಾಗ್ತವೆ? ಇರಾನ್ ಮಿಲಿಟರಿ ಶಕ್ತಿ ಏನು? ಇರಾನ್ ಭೌಗೋಳಿಕ ಲಕ್ಷಣಗಳೇನು? ಇರಾನ್ನ ನಾಶ ಮಾಡಿದ್ರೆ ಪ್ರಪಂಚದ 3 ಖಂಡಗಳ ವ್ಯಾಪಾರಗಳ ಪರಿಸ್ಥಿತಿ ಏನಾಗ್ತದೆ? ಗಾಡ್ ಗಿಫ್ಟ್ ಅಂತಿರೋ, ವೈಜ್ಞಾನಿಕ ಗಿಫ್ಟ್ ಅಂತಿರೋ, ಇರಾನಿನ ಭೌಗೋಳಿಕ ಲಕ್ಷಣಗಳು ಯುದ್ಧ ಮಾಡುವಷ್ಟು ಸುಲಭವಾಗಿಲ್ಲ. ಎಲ್ಲವನ್ನು ಮೀರಿ ಇರಾನನ್ನು ಮುಗಿಸುತ್ತೇವೆ ಅಂತ ಹೊರಟರು ಕೂಡ ಆಫ್ರಿಕಾ, ಯುರೋಪ್ ಮತ್ತು ಏಷ್ಯಾ ಖಂಡಗಳು ಹೇಗೆ ತತ್ತರಿಸೋಗುತ್ತೆ, ಯಾವ ಕೆಟ್ಟ ಸ್ಥಿತಿಗೆ ತಲುಪುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಅದೇ ಕಥೆಯನ್ನು ಮತ್ತೆ ನಾನು ಹೇಳಲ್ಲ, ಯಾಕಂದರೆ ಅದು ಅದ್ಭುತವಾದಂತಹ ಸಾಕ್ಷಿ ಸಮೇತವಾದಂತಹ ಗ್ರಾಫಿಕ್ಸ್ ಸಮೇತವಾದಂತಹ ಒಂದು ವಿಡಿಯೋ. ಅದನ್ನು ನೀವು ನೋಡ್ಕೊಂಡು ಬನ್ನಿ. ಆಗ ನಿಮಗೆ ಇರಾನಿನ ಮೇಲಿನ ಯುದ್ಧ ಅಂದರೆ ಏನು ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ತದೆ. ಈಗ ಕಾಮನ್ ಸೆನ್ಸ್ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ನಿಮ್ಮ ಕೈಲಿ ಮೊಬೈಲ್ ಇದೆಯಾ, ಇಂಟರ್ನೆಟ್ ಇದೆಯಾ, ಯೂಟ್ಯೂಬ್ ಇದೆಯಾ? ಸೀದಾ ಹೋಗ್ಬಿಟ್ಟು ಇರಾನ್ ಲೈಫ್ ಸ್ಟೈಲ್ ಅಂತ ಒಂದು ಟೈಪ್ ಮಾಡಿ, ಇರಾನ್ ದೇಶ ಹೇಗಿದೆ ಅಂತ ನೋಡ್ಕೊಬನ್ನಿ. ಅಲ್ಲಿನ ಹೆಣ್ಣು ಮಕ್ಕಳ ಓಡಾಟಗಳನ್ನು ನೋಡ್ಕೊಬನ್ನಿ. ಅಲ್ಲಿನ ಹೆಣ್ಣು ಮಕ್ಕಳ ಲೈಫ್ ಸ್ಟೈಲ್ನ ಒಂದು ಸಲ ನೋಡ್ಕೊಬನ್ನಿ. ಬುರ್ಕಾ ಹಾಕ್ಕೊಂಡಿದ್ದಾರಾ, ಹಿಜಾಬಲ್ಲೇ ಮುಳುಗೋಗಿದ್ದಾರಾ? ಅಫ್ಘಾನಿಸ್ತಾನದ ತಾಲಿಬಾನ್ ಮತ್ತು ಇರಾನನ್ನು ಹೋಲಿಕೆ ಮಾಡಿ ಮಾತನಾಡುವಂತಹ ಗೋಧಿ ಪತ್ರಕರ್ತರ ಹಿಂಡುಗಳನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಈಗಂತೂ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದ್ದಾರೆ. ಕರ್ನಾಟಕದ ಗೋಧಿ ಮೀಡಿಯಾಗಳಂತೂ ಇರಾನಿನಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿದೆ ಅಂದರೆ ತಾಲಿಬಾನಿನಂತೆ ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದಾರೆ. ಅವ್ರು ಹೇಳಿದ್ರು ನಾವು ಕೇಳಿಸ್ಕೊಂಡ್ವಿ. ನೋಡಿದ್ರ ಕಟ್ಟರ್ ಇಸ್ಲಾಮಿಕ್ ವಾದದ ವಿರುದ್ಧ ಇವತ್ತು ಇರಾನ್ ಜನ ತಿರುಗಿ ಬಿದ್ದಿದ್ದಾರೆ. ನಮಗೆ ಇಸ್ಲಾಂ ಬೇಡ ಅಂಥೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು US ಅಂದರೆ ಅಮೇರಿಕ ಮತ್ತು ಇಸ್ರೇಲ್ ಎಂಟ್ರಿ ಆಗೇ ಆಗ್ತದೆ, ಯುದ್ಧ ಮಾಡೇ ಮಾಡ್ತಾರೆ. ಖೊಮೇನಿ ಸತ್ತೋಗ್ತಾನೆ, ಇರಾನ್ ಇಸ್ಲಾಂ ಮುಕ್ತ ರಾಷ್ಟ್ರ ಆಗುತ್ತೆ. ಅವನ ರೇಜಾ ಪೆಹ್ಲವಿ ಬಂದು ಶಾ ಆಡಳಿತವನ್ನು ಮುಂದುವರಿಸ್ತಾನೆ. ಇದೇ ರೇಜಾ ಪೆಹ್ಲವಿ ಶಾ ಆಡಳಿತ ಖೊಮೇನಿ ಬಂದಾಗ ಹೇಗಿತ್ತು, ಖೊಮೇನಿ ಹೇಗೆ ಮಾಡ್ದ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಹೋಗ್ಬಿಟ್ಟು ನೋಡ್ಕೊ ಬನ್ನಿ. ಶಾ ಆಡಳಿತದ ಕಾಲದಲ್ಲಿ ಹೇಗಿತ್ತು, ಖೊಮೇನಿ ಆಡಳಿತದ ಕಾಲದಲ್ಲೂ ಕೂಡ ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆ. ಮಹಿಳೆಯರು ಆರಾಮಾಗಿ ಬದುಕ್ತಿದ್ದಾರೆ. ಅವರು ಹಾಕೊಳ್ಳುವಂಥ ಹರ್ಕು ಪರ್ಕು ಜೀನ್ಸ್ಗಳು ನಮ್ಮ ದೇಶಕ್ಕೆ ಇನ್ನೂ ಬಂದೇ ಇಲ್ಲ ಅಂತೀನಿ ನಾನು. ಎಕ್ಸಾಂಪಲ್ ಕೊಡೋದು, ತುಂಬ ಅತಿರೇಕವಾಗಿ ಮಾತಾಡಬೇಕು ಅಂದರೆ ನಿಮ್ಮ ಸುಳ್ಳನ್ನು ಬಿತ್ತುವ ಪ್ರಯತ್ನವನ್ನು ಹೊಡಿಬೇಕು ಅಂದಾಗ ಈ ಥರದ್ದು ಹೇಳಬೇಕಾಗತ್ತೆ. ನಾವು ನಮ್ಮ ದೇಶಕ್ಕೆ ಬಂದಿಲ್ಲ ಅಂತ ಹರ್ಕು ಪರ್ಕು ಪ್ಯಾಂಟನ್ನು ಹಾಕ್ಕೊಂಡು ಇರಾನ್ ಹೆಣ್ಮಕ್ಳು ಓಡಾಡ್ತಿದ್ದಾರೆ. ಹೋಗಿ ನೋಡ್ಕೊ ಬನ್ನಿ. ಯಾವನೋ ಗೋಧಿ ಮೀಡಿಯಾದನ್ನು ಹೇಳ್ತಾನೆ, ತಾಲಿಬಾನ್ಗೆ ಅದಕ್ಕೆ ಹೋಲಿಕೆ ಮಾಡಿ ಹಳಸಲು ಸುದ್ದಿ ಮಾಡ್ತಾನೆ, ತನ್ನ ಅಜೆಂಡಾ ಮತ್ತು ಪ್ರೊಪಗಂಡದ ಸುದ್ದಿ ಮಾಡ್ತಾನೆ. ಅದನ್ನು ಕೇಳಿಸ್ಕೊಂಡು ನೀವು ನೋಡಿದ್ರಾ, ಇರಾನ್ನಲ್ಲೇ ಇಸ್ಲಾಮಿನ ಸಂಪ್ರದಾಯದ ವಿರುದ್ಧ ಇಸ್ಲಾಮಿಕ್ ರಾಷ್ಟ್ರದಲ್ಲೇ
ಜನ ತಿರುಗಿ ಬಿದ್ದಿದ್ದಾರೆ. ನಮ್ಮ ದೇಶದ ಜನಕ್ಕೆ ಏನಾಗಿದೆಯಪ್ಪ, ಹಿಜಾಬು ಬುರ್ಕಾ ಅಂತ ಹೇಳ್ಬಿಟ್ಟು ಸಾಯ್ತಾರೆ, ಹಿಜಾಬ್ ಕಾರಣಕ್ಕೆ ಸ್ಕೂಲ್ಗೂ ಹೋಗಲ್ಲ, ಕಾಲೇಜಿಗೂ ಹೋಗಲ್ಲ ಅಂಥೇಳಿ ಈಸಿಯಾಗಿ ನನ್ನ ದೇಶದ ಮುಸಲ್ಮಾನರನ್ನ ಟೀಕಿಸೋದಕ್ಕೆ ಅವಕಾಶವನ್ನು ಮಾಡ್ಕೋತೀರಿ. ಅದಕ್ಕೆ ಹೇಳೋದು ಕಾಮನ್ ಸೆನ್ಸ್ ಇರಲಿ. ನಿಮ್ಮಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ, ಅನೇಕರಿಗಿದೆ, ನಿಮಗೆ ಗೊತ್ತಿದೆ. ಅವನೇನೋ ಹೇಳಿದ ಕೂಡಲೇ ಹೌದಾ ಅಂತ ನಂಬುವ ಒಪ್ಪುವ ಶತದಡ್ರಂತೂ ನೀವು ಅಲ್ವೇ ಅಲ್ಲ. ಹೋಗಿ ನೋಡಿರ್ತೀರಿ, ಆದರೂ ಜಾಣ ಕುರುಡು. ಏನಿವೆ, ಇವತ್ತು ಇರಾನ್ ಆರ್ಥಿಕ ಸಂಕಷ್ಟಕ್ಕೆ ಬೀಳೋದಕ್ಕೆ ಕಾರಣ ಅಮೇರಿಕನೇ. ನಿಮಗೆಲ್ಲ ಗೊತ್ತಿದೆ, ಇಸ್ರೇಲ್ ಗಾಜಾ ಪಟ್ಟಿ ಮೇಲೆ ಸತತವಾಗಿ ಬಾಂಬ್ ಸುರಿಸಿ ಸ್ಮಶಾನ ಮಾಡಿ ಹಾಕಿತ್ತು. ಲಿಬಿಯಾ, ಲೆಬನಾನ್, ಬಂಡುಕೋರರು, ಹಮಾಸ್ ಇರ್ಬೋದು, ಹಿಜ್ಬುಲ್ಲಾ ಇರ್ಬೋದು, ಅನೇಕ ಸಂಘಟನೆಗಳು ಇಸ್ರೇಲ್ ವಿರುದ್ಧ ಮುಗಿಬಿದ್ದಿದೆ. ಅವ್ರನ್ನೆಲ್ಲ ಇಸ್ರೇಲ್ ಸಮರ್ಥವಾಗಿ ಎದುರಿಸ್ಕೊಂಡೇ ಬಂದಿದೆ ಬಿಕಾಸ್ ಆಫ್ ಅಮೇರಿಕದ ಬೆಂಬಲದಿಂದ. ಇತ್ತೀಚೆಗೆ ಇಸ್ರೇಲಿನ ಕ್ರೌರ್ಯದ ವಿರುದ್ಧ ಇರಾನ್ ಮಾತಾಡೋಕ್ಕೆ ಶುರು ಮಾಡ್ತು. ಇಸ್ರೇಲ್ ಇರಾನ್ ವಿರುದ್ಧವೇ ನಾವು ಸಮರ ಸಾರ್ತೀವಂತ ಮಿಸೈಲ್ ಹಾರಿಸಿಬಿಡ್ತು. ಪ್ರತ್ಯುತ್ತರವಾಗಿ ಇರಾನ್ ಕೂಡ ಇಸ್ರೇಲ್ ಕಡೆಗೆ ಮಿಸೈಲ್ಗಳನ್ನು ಹಾರಿಸ್ತು. ಒಂದಿಷ್ಟು ಸಾವು ನೋವುಗಳು ಆದವು. ಅಕ್ಕಪಕ್ಕದ ಸಣ್ಣ ಪುಟ್ಟ ರಾಷ್ಟ್ರಗಳನ್ನು ಕುಟ್ಟಿ ಕೆಡೋದಷ್ಟು ಸುಲಭವಾಗಿ ಇರಾನನ್ನು ಕೆಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇರಾನ್ ಮಿಲಿಟರಿ ಜಗತ್ತಿನ ಅತ್ಯಂತ ಬಲಿಷ್ಠವಾದ ಮಿಲಿಟರಿ ಮತ್ತು ಪರಮಾಣು ಇರುವಂಥ ರಾಷ್ಟ್ರ. ಪರಮಾಣು ಇರುವಂಥ ರಾಷ್ಟ್ರಗಳ ಮೇಲೆ ಯುದ್ಧ ಅಷ್ಟು ಸುಲಭ ಅಲ್ಲ. ಪರಮಾಣು ರಾಷ್ಟ್ರಗಳ ನಡುವೆ ಯುದ್ಧ ಶುರು ಆಯಿತು ಅಂದರೆ ಅದು 3ನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡಿದಂತೆ. ಜೊತೆಗೆ ಇರಾನಿನ ಭೌಗೋಳಿಕ ಲಕ್ಷಣ, ವೈಜ್ಞಾನಿಕವಾಗಿ ಅದಕ್ಕೆ ಸಿಕ್ಕಂಥ ಗಿಫ್ಟ್ಗಳ ಕಾರಣಕ್ಕೆ ಅಷ್ಟು ಈಸಿಯಾಗಿ ಇರಾನ್ ಮೇಲೆ ಮುಗಿಬೀಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಯುದ್ಧ, ಒಂದಿಷ್ಟು ದಿನಗಳ ಕಾಲದ ಯುದ್ಧ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸುತ್ತೆ. ಅದರ ಜೊತೆಗೆ ರಿವೆಂಜಿಗೆ ಬಿದ್ದ ಹಾಗೆ ಆ ದೇಶವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ US ತೆಗೆದುಕೊಂಡಂಥ ಕೆಲವು ನಿಲುವುಗಳು ಇರಾನನ್ನು ಸಂಕಷ್ಟಕ್ಕೆ ತಳ್ಳಿದೆ. ವಿಶ್ವದ ದೊಡ್ಡಣ್ಣ ಅಂತ ತನ್ನನ್ನು ಕರೆಸ್ಕೊಂಡಿರುವಂಥ ಅಮೆರಿಕ ತನ್ನ ಮಾತನ್ನು ಯಾರು ಕೇಳಲ್ವೋ ಅವ್ರ ವಿರುದ್ಧ ಇದೇ ಥರ ರಿವೆಂಜ್ ತಗೊಳುತ್ತೆ. ತನ್ನ ವಿರುದ್ಧ ಯಾರು ಮಾತಾಡ್ತಾರೋ, ತನ್ನ ವಿರುದ್ಧ ಯಾರು ತಿರುಗಿ ಬೀಳ್ತಾರೋ, ಅದರಲ್ಲೂ ಸಣ್ಣ ಪುಟ್ಟ ಶಕ್ತಿಗಳಿರುವ ಅಥವಾ ಅತ್ಯಂತ ದುರ್ಬಲವಾಗಿರುವ ರಾಷ್ಟ್ರಗಳೇನಾದ್ರು ಮಾತಾಡ್ಬಿಟ್ರೆ ಅಕ್ಷರಶಃ ಮುಗಿ ಬಿದ್ದುಬಿಡುತ್ತೆ. ಮೊನ್ನೆ ನೋಡಿ, ವೆನೆಜುವೆಲಾದ ಅಧ್ಯಕ್ಷನನ್ನೇ ಎತ್ತಾಕೊಂಡು ಬಂದು ಆ ಮಟ್ಟಿಗೆ ಈ ಗ್ರೀನ್ಲ್ಯಾಂಡ್ ಕೈ ಹಾಕಿದೆ. ಈಗ ಇರಾನಿನಲ್ಲಿರುವಂತಹ ಸಂಘರ್ಷವನ್ನು ಎನ್ಕ್ಯಾಶ್ ಮಾಡ್ಕೊಳ್ತಿದೆ ಅನ್ನೋದಕ್ಕಿಂತ ಆ ಸಂಘರ್ಷಕ್ಕೆ ಕಾರಣ ಕೂಡ ಆಗಿತ್ತು ಅಮೆರಿಕವೇ. ಅದನ್ನು ತೆಗೆದುಹಾಕಕ್ಕಾಗಲ್ಲ. ಇರಾನ್ ಜೊತೆಗೆ ಯಾರ್ಯಾರು ವ್ಯಾಪಾರ ಮಾಡ್ಕೊಂಡಿದ್ರು, ಇರಾನ್ ರಾಷ್ಟ್ರದಿಂದ ಆಮದುಗಳನ್ನು ಮಾಡಿಕೊಳ್ಳುತ್ತಿದ್ದಂಥ ರಾಷ್ಟ್ರಕ್ಕೆ ನೀವೆಲ್ಲ ಅವ್ರ ಜೊತೆ ವ್ಯಾಪಾರನೇ ಮಾಡಿಬಿಡಿ, ಸ್ಟಾಪ್ ಮಾಡಿ. ಇಲ್ಲಾಂದರೆ ನಾನು ನಿಮ್ಮ ಮೇಲೆ 25% ತೆರಿಗೆ ಹಾಕ್ತೀವಿ, 50% ತೆರಿಗೆ ಹಾಕ್ತೀವಿ ಅಂತ ಅಮೇರಿಕ ಬೆದರಿಕೆಯನ್ನು ಹಾಕ್ತು. ಈಗ ಭಾರತ ದೇಶಕ್ಕೆ ಬೆದರಿಕೆ ಹಾಕಿದೆ, ನೀವು ಇರಾನ್ ಜೊತೆ ವ್ಯಾಪಾರ ಮಾಡಿದ್ರೆ ನಿಮಗೆ 25% ಟ್ಯಾಕ್ಸ್ ಹಾಕ್ತೀವಿ. ಈಗ ಅಮೇರಿಕವನ್ನು ಧಿಕ್ಕರಿಸಿ ನಿಲ್ಲುವಷ್ಟು, ಈ ಹಿಂದೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೆಲ್ಲ ಆಗ್ತಾ ಇತ್ತದು. ಸದ್ಯಕ್ಕೆ ಅಮೇರಿಕವನ್ನು ಧಿಕ್ಕರಿಸಿ ನಿಲ್ಲುವಷ್ಟು ಶಕ್ತಿ ಭಾರತಕ್ಕಿಲ್ಲ. ಹಾಗಾಗಿ ಇರಾನ್ ಜೊತೆಗೆ ಅದು ವ್ಯಾಪಾರವನ್ನು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದೆ, ಹೆಚ್ಚು ಕಮ್ಮಿ ಸ್ಟಾಪೇ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ಅಮೇರಿಕಕ್ಕಿಂತ ಭಾರತಕ್ಕೆ ಇರಾನ್ ಜೊತೆಗೆ ಒಳ್ಳೆ ರೀತಿಯ ವ್ಯಾಪಾರದ ಸಂಬಂಧ ಇದೆ. ಪರಸ್ಪರ ಎರಡು ರಾಷ್ಟ್ರಗಳು ಶತಮಾನಗಳಿಂದ ವ್ಯಾಪಾರ ಸಂಬಂಧವನ್ನು ಹೊಂದಿದೆ. ಭಾರತದಿಂದ ಇರಾನ್ಗೆ ಬಾಸ್ಮತಿ ಅಕ್ಕಿ, ಔಷಧಿ, ಫಾರ್ಮ್ ಉತ್ಪನ್ನ, ಚಹಾ, ಸಕ್ಕರೆ, ಹಣ್ಣು, ತರಕಾರಿ, ಕೃಷಿ ಉತ್ಪನ್ನಗಳು ರಫ್ತಾಗ್ತವೆ. ಇರಾನಿಂದ ನಮಗೆ ಒಣ ಹಣ್ಣುಗಳು, ನಿಮ್ಗೆ ಗೊತ್ತಿದೆ, ಡ್ರೈ ಫ್ರೂಟ್ಸ್, ಬಾದಾಮಿ, ಖರ್ಜೂರ, ಕೇವಿ, ಪಿಸ್ತಾ ಮತ್ತು ರಾಸಾಯನಿಕಗಳು ಮತ್ತು ಇರೋ ಸಣ್ಣ ಪ್ರಮಾಣದ ವಸ್ತುಗಳು ಆಮದಾಗ್ತವೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಕ್ರೂಡ್ ಆಯಿಲ್, ಕಚ್ಚಾ ತೈಲು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ 2018-2019 ಆಮದಾಗ್ತಾ ಇತ್ತು. 15-17 ಬಿಲಿಯನ್ ಡಾಲರ್ ಒಟ್ಟು ವ್ಯಾಪಾರ ನಮಗೂ ಮತ್ತು ಇರಾನ್ಗೂ ಇತ್ತು. ಆದರೆ ಅಮೆರಿಕದ ಇತ್ತೀಚಿನ ನಿರ್ಬಂಧದಿಂದ ಭಾರತ ಇರಾನ್ನಿಂದ ಕಚ್ಚಾ ತೈಲ ಆಮದು ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ಅದೇ ರೀತಿ ಭಾರತಕ್ಕೆ ಅತ್ಯಂತ ವ್ಯೂಹಾತ್ಮಕ ಅಂತ ಹೇಳುವಂಥ ಚಾಬಹಾರ್ ಬಂದರು ಪಾಕಿಸ್ತಾನವನ್ನು ಬಳಸದೆ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾಕ್ಕೆ ಸಂಪರ್ಕ ದಾರಿ, ಅಲ್ಲಿ ಭಾರತ ಸುಮಾರು $500 ಮಿಲಿಯನ್ ಹೂಡಿಕೆ ಮಾಡಿದೆ. ಆದರೆ ಈಗ US ನಿರ್ಬಂಧಗಳಿಂದ ಭಾರತ ಈಗ ಚಾಬಹಾರ್ ಬಂದರಿಂದ ಹಿಂದೆ ಸರಿಯುವಂಥ ಪರಿಸ್ಥಿತಿಯಲ್ಲಿದೆ. ಇದೇ ರೀತಿ ಅನೇಕ ರಾಷ್ಟ್ರಗಳು ಇರಾನ್ ಜೊತೆಗೆ ವ್ಯಾಪಾರನೇ ಮಾಡ್ತಾ ಇಲ್ಲ. ವ್ಯಾಪಾರನೇ ಆಗಿಲ್ಲ, ದುಡ್ಡಿನಿಂದ ಬರಬೇಕು. ನನ್ನ ಪ್ರಾಡಕ್ಟ್ ಸೇಲ್ ಆಗ್ತಿಲ್ಲ ಅಂದಮೇಲೆ ನನ್ನ ಮನೆ ಹೇಗೆ ನಡೀಬೇಕು? ಹಾಗೆ ಯುದ್ಧ ಪಡಗೆ ಹೊಡೆದಂಗಲ್ಲ, ಒಂದು ಮಿಸೈಲು ಸಾವಿರಾರು ಕೋಟಿ ಬೆಲೆ ಬಾಳ್ತವೆ. ಹಾಗಾಗಿ ವಾರಗಳ ಕಾಲ, ತಿಂಗಳುಗಳ ಕಾಲ ಯುದ್ಧ ನಡೆದ್ರೆ ಒಂದು ದೇಶ ಸರ್ವೈವ್ ಆಗೋದಷ್ಟು ಈಸಿ ಅಲ್ಲ. ಹಾಗಾಗಿ ನಾವು ಯುದ್ಧ ಬೇಡ ಅನ್ನೋದು, ನಮ್ಮ ದೇಶದಲ್ಲಿ ಒಂದಿಷ್ಟು ಪೌರುಷ ಮಿರರಿದ್ದಾರೆ. ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿಬಿಡ್ತೇವೆ, ನಮ್ಮ ತಾಕತ್ತು ಅಷ್ಟಿದೆ, ನಮ್ಮ ತಾಕತ್ತು ಇಷ್ಟಿದೆ ಅಂತ. ಒಂದು ತಿಂಗಳು ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗಲಿ. ಈಗ ಕಂಕ್ಳಲ್ಲಿ ಬೇರೆ ಬಾಂಗ್ಲಾದೇಶವನ್ನು ಶತ್ರು ಮಾಡ್ಕೊಳ್ತಾ ಇದ್ದೀವಿ. ಅದು ನಮ್ಮ ಮಕ್ಕಳದು ಗಾಂಚಲಿ ಜಾಸ್ತಿ ಆಯಿತು, ನಾವೇ ಹುಡಿಸಿದ್ದಕ್ಕೆ ನಾವು ಅನುಭವಿಸ್ಬೇಕಾಗಿದೆ.
ಆ ಕತೆ ಬೇರೆ ಇದೆ. ಶತ್ರುಗಳು ಜಾಸ್ತಿ ಆದಷ್ಟು ದೇಶದ ಭವಿಷ್ಯ ಮಾರಕ ಆಗ್ತದೆ. ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ನಾವು ಯುದ್ಧ ಮಾಡ್ತೀವಿ, ಗೆಲ್ತೀವಿ, ನಾವು ಬಲಿಷ್ಠವಾಗಿದ್ದೀವಿ ಅಂತ ಪೇಪರಲ್ಲಿ ಬರೆಯೋದಕ್ಕೆ ಚಂದ. ಒಂದು ತಿಂಗಳು ಸತತವಾಗಿ ಯುದ್ಧ ಆಯಿತು ಅಂದರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಯಾವ ಪ್ರಮಾಣಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನು ನೀವು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯುದ್ಧವನ್ನು ಬಯಸಬಾರ್ದು, ಎಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗಬೇಕು ಅನ್ನುವಂಥ ಪ್ರಾಕ್ಟಿಕಲ್ ಚಿಂತನೆ ನಮಗಿರಬೇಕು. ಇಸ್ರೇಲ್ ರಾಷ್ಟ್ರ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಗೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಇರ್ಬೋದು, ಹಮಾಸ್ ಇರ್ಬೋದು, ಹೌತಿಗಳಿರ್ಬೋದು, ಇವ್ರ ಮೇಲೆಲ್ಲ ಇಸ್ರೇಲ್ ಮುಗಿ ಬೀಳ್ತಾ ಇದ್ದಾಗ ಇರಾನ್ ಸ್ವಲ್ಪ ಬಾಯಿ ಮುಚ್ಕೊಂಡೇ ಇತ್ತು. ಅರೆ ಇಂಥವ್ರನ್ನೆಲ್ಲ ಸಾಕಿ ಸಲಹುತ್ತಿರುವಂಥ ಇರಾನ್ ಹೀಗಿದೆಯಲ್ಲ ಅನ್ನೋ ಪ್ರಶ್ನೆಗಳು ಬರ್ತಾ ಇದ್ವು. ಆದರೆ ಒಂದ್ಸಲ ಯುದ್ಧ ಶುರು ಆದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಾನ್ಗಿತ್ತು, ಹಾಗಾಗಿ ಸುಮ್ಮನೆ ಇದ್ರು. ಆದರೆ ಎಲ್ಲವೂ ಮೀರಿ ನಿಂತಾಗ ಒಂದು 12 ದಿನಗಳ ಕಾಲ ಇಸ್ರೇಲ್ ಮೇಲೆ ಯುದ್ಧ ಶುರು ಮಾಡಿತು. ಆಮೇಲೆ ತಾತ್ಕಾಲಿಕ ಕದನ ವಿರಾಮಗಳೇನೋ ಆಗಿ ಸುಮ್ಮನಾದ್ರು. ಅಷ್ಟರಲ್ಲೇ ಇರಾನ್ ಕಳ್ಕೊಂಡಿದ್ದು ಜಾಸ್ತಿ ಇತ್ತು. ಇಸ್ರೇಲ್ ಏನೇ ಕಳ್ಕೊಂಡ್ರು ಕೂಡ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಮೊದಲಿಂದನೂ ಅಮೇರಿಕಾ ಇಂಡೈರೆಕ್ಟಾಗಿ ಆಳ್ತಾ ಇರುವಂತಹ ರಾಷ್ಟ್ರವೇ ಇಸ್ರೇಲ್, ಡೌಟೇ ಬೇಡ ಅದರಲ್ಲಿ. ಹಾಗಾಗಿ ಅಮೇರಿಕಾ ಇಸ್ರೇಲ್ನ ಸರಿಪಡಿಸುತ್ತೆ. ಯಾಕಂದರೆ ವಿಶ್ವದ ದೊಡ್ಡಣ್ಣ, ತುಂಬ ಪವರ್ಫುಲ್ ಆಗಿದೆ, ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಇದೆ. ಹೀಗಿರಬೇಕಾದ್ರೆ ಇರಾನ್ಗೆ ಚೀನಾ ಜೊತೆಗೆ ಒಂದಿಷ್ಟು ವ್ಯಾಪಾರ ಸಂಬಂಧ ಇದೆ. ಚೀನಾ ಅಮೇರಿಕದ ಮತ್ತೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ವಿಶ್ವದ ಸೂಪರ್ ಪವರ್ಗಳ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಚೀನಾ ಬರುತ್ತೆ. ಈಗೇನೋ ಕ್ಯಾಲ್ಕುಲೇಷನ್ ಆಗ್ತದೆ, 1ನೇ ಸ್ಥಾನಕ್ಕೆ ಚೀನಾ ಹೋಗ್ಬೋದು ಅಂತ ಚರ್ಚೆಗಳು ವಿಮರ್ಶೆಗಳು ನಡೀತಾನೆ ಇದ್ದಾವೆ. ಹಾಗಾಗಿ ಚೀನಾ ಏನು ಮಾಡ್ತೋ, ನೀ ಏನು ಬೇಕಾದ್ರೆ ಹೇಳಪ್ಪ. ಯಾಕಂದರೆ ಚೀನಾಕ್ಕೂ ಇರಾನ್ಗೂ ಒಂದು ಒಳ್ಳೆಯ ರೀತಿಯ ಸಂಬಂಧ ಇದೆ, ಆ ಕಡೆ ರಷ್ಯಾಕ್ಕೂ ಇರಾನ್ಗೂ ಒಂದು ಒಳ್ಳೆಯ ರೀತಿಯ ಸಂಬಂಧ ಇದೆ. ಎಲ್ಲ ಕಡೆ ವ್ಯಾಪಾರದ ಬಾಗಿಲುಗಳು ಬಂದಾದಾಗ ಇರಾನ್ ಚೀನಾ ಮತ್ತು ರಷ್ಯಾದ ಜೊತೆಗೆ ವ್ಯಾಪಾರ ಇಟ್ಕೊಂಡಿದೆ. ಯುದ್ಧ ಈ ಥರದ ಕಾರಣಗಳಿಂದ ಇರಾನ್ ಸದ್ಯಕ್ಕೆ ಆರ್ಥಿಕವಾಗಿ ಸಂಕಷ್ಟದ ಸ್ಥಿತಿಯಲ್ಲಿದೆ. ಹಾಗಾಗಿ ಸಹಜವಾಗಿ ಅಲ್ಲಿನ ಜನ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೀವು ಮಾಡಿರುವಂಥ ಎಡವಟ್ಟು ತೀರ್ಮಾನಗಳಿಂದ ಈ ಥರದ ಪರಿಸ್ಥಿತಿ ನಮಗೆ ಬಂದಿದೆ. ಹಾಗಾಗಿ ನಿಮ್ಮ ಆಡಳಿತ ನಮಗೆ ಬೇಡ, ಬದಲಾವಣೆ ನಮಗೆ ಬೇಕು. ಸುಮಾರು 39 ವರ್ಷಗಳಿಂದ ಈಗಿರುವಂಥ ಖೋಮೇನಿಯವರು ಕೂತ್ಕೊಂಡಿದ್ದಾರೆ. 1979 ಸಂಘರ್ಷದ ಕತೆ ಅದು. ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿದೆ, ನೀವು ನೋಡ್ಕೊಂಬನ್ನಿ. ಆಯತುಲ್ಲಾ ಖೋಮೇನಿಯಿಂದ ನಡೆದಂಥ ದಂಗೆ, ಅದೇ ರಿಜಾ ಪೆಹ್ಲವಿ ಶಾ ಅವರನ್ನು ಓಡಿಸಿ ನಡೆಸಿದಂಥ ಕ್ಷಿಪ್ರ ಕ್ರಾಂತಿಯ ಪರಿಣಾಮವಾಗಿ ಈ ಸರ್ಕಾರ ಬಂದು ಅಲ್ಲಿ ಆಡಳಿತ ನಡೆಸ್ತಾ ಇದೆ. ಅಲ್ಲಿನ ಸುಪ್ರೀಂ ಲೀಡರ್ ಈಗ ಖೋಮೇನಿ ಆಗಿದ್ದಾರೆ. ನಿಮ್ಮ ಆಡಳಿತ ನಮಗೆ ಬೇಡ, ನಮಗೆ ಬದಲಾವಣೆ ಬೇಕು. ಈ ಹಿಂದೆ ಆಳ್ತಾ ಇದ್ನಲ್ಲ ಶಾ, ಆ ಶಾನೇ ಬಂದು ನಮ್ಮನ್ನು ಆಳಲಿ ಅಂತ ಒಂದು ಗುಂಪು. ಇನ್ನೊಂದು ಕಡೆ ಮೀಡಿಯಾದವರು ಮುಚ್ಚಿಡ್ತಿದ್ದಾರೆ. ನೀವು ಇರಾನ್ನ ಅಫಿಷಿಯಲ್ ವೆಬ್ಸೈಟು, ಅಫಿಷಿಯಲ್ ನ್ಯೂಸ್ ಚಾನಲ್ಗಳು, ಅಫಿಷಿಯಲ್ ಆದಂಥ ಅನೇಕ ವರದಿಗಳನ್ನು ನೋಡ್ಕೊಂಡು ಬಂದರೆ ಇನ್ನೊಂದು ಬದಿಯಲ್ಲಿ ಇದೇ ಸರ್ಕಾರ ಇರಲಿ, ಇಸ್ರೇಲ್ ಮತ್ತು ಅಮೇರಿಕ ನಮ್ಮ ದೇಶದ ಆಂತರಿಕ ವಿಚಾರದೊಳಗಡೆ ಎಂಟ್ರಿ ಕೊಟ್ಟಿದೆ, ಇಲ್ಲಿ ನಡೀತಿರುವ ಸಂಘರ್ಷದ ಹಿಂದೆ ಅವರೇ ಇರೋದು, ಇಲ್ಲಿ ಹೆಣ ಬೀಳ್ತಾ ಇದೆಯಲ್ಲ ಆ ಹೆಣ ಬೀಳೋದಕ್ಕೆಲ್ಲ ಕಾರಣ ಅವರೇ ಸಾಯಿಸ್ತಾ ಇರೋದು. ಇದು ಸರ್ಕಾರದ ಪಾತ್ರ ಅಲ್ಲ. ಸರ್ಕಾರದ ವಿರುದ್ಧ ಇರೋರಿಗೆ ಒಂದಿಷ್ಟು ಜನರಿಗೆ ಶಿಕ್ಷಿಸುವ, ಬುದ್ಧಿ ಕಲಿಸುವ ಕೆಲಸವನ್ನು ಇರಾನ್ ಸರ್ಕಾರ ಮಾಡ್ತಾನೆ ಇದೆ. ಯಾವುದೇ ದೇಶದಲ್ಲಿ ಯಾವುದೇ ಸರ್ಕಾರದ ವಿರುದ್ಧ ಕ್ರಾಂತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟೆರರಿಸಮ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಆ ಸರ್ಕಾರ ಅವ್ರನ್ನ ಕ್ಷಮಿಸುತ್ತಾ? ಹಾಗೆ ನಮ್ಮ ಸರ್ಕಾರ ಅವ್ರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಆದರೆ ಇಲ್ಲಿ ಸಂಘರ್ಷಕ್ಕೆ, ಆಂತರಿಕ ದಂಗೆಗೆ ಕಾರಣ ಆಗಿರೋದು ಅಮೆರಿಕ ಮತ್ತು ಇಸ್ರೇಲ್. ಹಾಗಾಗಿ ನಾವು ಅವರನ್ನು ಧಿಕ್ಕರಿಸ್ತೀವಿ ಅಂತೇಳಿ ಟ್ರಂಪ್ ಫೋಟೋಕ್ಕೆ ಬೆಂಕಿ ಇಡುವಂಥ ಕೆಲಸವನ್ನು ಒಂದು ಬದಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮಾಧ್ಯಮಗಳು ಅಲ್ಲಿನ ಬುರ್ಕಾ ಹಿಜಾಬಿನ ಕಥೆಯನ್ನು ಹೇಳ್ತಾ, ತಾಲಿಬಾನಿನ ಸಂಸ್ಕೃತಿಗಳನ್ನೆಲ್ಲ ಬಿತ್ತುತ್ತಾ, ಅಲಿ ಖೊಮೇನಿ ಫೋಟೋವನ್ನು ಸಿಗರೆಟ್ನಿಂದ ಸುಡುವಂಥ ಮಹಿಳೆಯ ಫೋಟೋವನ್ನೇ ತೋರಿಸಿ ಇದೇ ಸತ್ಯ, ಇದೇ ನಡೀತಿರೋದಿಲ್ಲಿ, ಇರಾನ್ ಮುಗ್ದೇ ಹೋಯ್ತು ಅನ್ನುವಂಥ ಸುದ್ದಿಯನ್ನು ಮಾಡ್ತಿದ್ದೇವೆ. ವಾಸ್ತವ ಹಾಗಿಲ್ಲ. ನಾನು ಹೀಗೆ ಹೇಳ್ತೀನಂತಲ್ಲ, ಕಾಮನ್ ಸೆನ್ಸ್ ಇದ್ದರೆ ಒಂದಿಷ್ಟು ಕಡೆ ಹೋಗ್ಬರ್ಬೇಕು. ನೀವು ಯಾರೋ ಒಬ್ಬರು ಹೇಳ್ತಾರೆ ಅಂದಾಗ ಅದನ್ನು ನೋಡಿ ಬ್ಲೈಂಡಾಗಿ ನಂಬ್ಕೊಂಡು ನೋಡಿದ್ರ ಅನ್ನೋದಲ್ಲ. 10 ಕಡೆ ಒಂದೇ ಸುದ್ದಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದಾಗ ನಿಮ್ಮೊಳಗಡೆ ಒಂದು ಔಟ್ಪುಟ್ ಸಿಗುತ್ತೆ. ಎಸ್, ಹಾಗಲ್ಲ, ಅದು ಹೀಗೆ ಅಂತೇಳಿ ನಾವೇನು ಮಾಡ್ತೀವಿ ಅಂದರೆ ಯಾರೋ ಒಬ್ರು ಏನೋ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಅದೇ ಸತ್ಯ ಅಂತ ನಂಬ್ತೀವಿ. ಅದು ಸತ್ಯ ಆಗಿರಲ್ಲ. ಸತ್ಯಕ್ಕೆ ಹಲವಾರು ಆಯಾಮಗಳಿರ್ತವೆ. ಅವೆಲ್ಲ ಆಯಾಮಗಳ ಕಡೆ ಒಂದು ರೌಂಡ್ ಹೋಗಿ ಬನ್ನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಖೊಮೇನಿ ಸತ್ತೋದ ಅಂತ ಇಟ್ಕೊಳ್ಳಿ, ಈಗಿನ ಮುಲ್ಲಾ ಆಡಳಿತ ಹೋಯ್ತು ಅಂತ ಇಟ್ಕೊಳ್ಳಿ. ನಮ್ಮ ಮೀಡಿಯಾದವ್ರು ಮುಲ್ಲಾ ಅಂತ ಒಳ್ಳೆ ಸಖತ್ತಾಗಿ ಟೈಟ್ಲು ಕೊಡ್ತಾರೆ. ಅವರ ಒಳಗಡೆ ಇರುವಂತಹ ಆಂತರಿಕ ಬೇಗುದಿ ಏನು, ಪ್ರೊಪಗಂಡ ಏನು, ಅದನ್ನೇನು ಬಿಡಿಸಿಡಕ್ಕೆ ಹೋಗಲ್ಲ. ಈಗ 1979 ಇಸ್ಲಾಮಿಕ್ ಕ್ರಾಂತಿಗೆ ಮುನ್ನ ಇರಾನ್ ಮೊಹಮ್ಮದ್ ರಿಜಾ ಪೆಹ್ಲವಿ ಅವರ ಆಳ್ವಿಕೆಯಡಿ ಇತ್ತು. 1941ರಿಂದ 1979ರವರೆಗೆ ಈ ಆಳ್ವಿಕೆ ನಡೀತು. ಶಾ ಸಂಪೂರ್ಣ ಅಧಿಕಾರವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಪ್ರಜಾಪ್ರಭುತ್ವ ಅಥವಾ ವಿರೋಧ ಪಕ್ಷಗಳಿಗೆ ಯಾವುದೇ ಸ್ಥಳ ಇರಲಿಲ್ಲ.
ಶಾ ರಹಸ್ಯ ಪೊಲೀಸ್ SAVAಕ್ಕೆ ಅತ್ಯಂತ ಕ್ರೂರವಾಗಿತ್ತು. ವಿರೋಧಿಗಳನ್ನು ಬಂಧಿಸೋದು, ಹಿಂಸೆ, ಚಿತ್ರಹಿಂಸೆ, ಕೊಲೆ ಸಾಮಾನ್ಯವಾಗಿತ್ತು. ತೈಲದ ಶ್ರೀಮಂತಿಕೆಯಿಂದ ಶಾ ಕುಟುಂಬ ಮತ್ತು ಅವರ ಹತ್ತಿರದವರು ಭಾರೀ ಸಂಪತ್ತು ಸಂಗ್ರಹಿಸಿದ್ರು. ಅಂದರೆ ಅವರೇ ಶ್ರೀಮಂತರಾದರು. ಆದರೆ ಗ್ರಾಮೀಣ ಪ್ರದೇಶಗಳು ಮತ್ತು ಕೆಳವರ್ಗದ ಜನರು ಹಿಂದುಳಿದೇ ಇದ್ದರು. ಶಾ ಆಡಳಿತದಲ್ಲಿ ಹಿಜಾಬ್ ನಿಷೇಧವಾಗಿತ್ತು. ಪಾಶ್ಚಾತ್ಯ ಉಡುಪುಗಳಿಗೆ ಅವಕಾಶ ಇತ್ತು. ಸೆಕ್ಯುಲರ್ ನೀತಿಗಳಿದ್ವು. ಇದರಿಂದ ಸಹಜವಾಗಿ ಅಲ್ಲಿ ಧಾರ್ಮಿಕ ವರ್ಗಗಳು ಅಸಮಾಧಾನಗೊಂಡಿದ್ವು, ವಿಶೇಷವಾಗಿ ಶಿಯಾ ಉಲಾಮಗಳು. ಆಮೇಲೆ ಭೂಮಿ ಪಡೆದ ರೈತರಿಗೆ ಸಾಕಷ್ಟು ಬೆಂಬಲ ಇರಲಿಲ್ಲ. ಅನೇಕರು ಕೆಲಸ ಕಳ್ಕೊಂಡು ನಗರಗಳಿಗೆ ಸ್ಥಳಾಂತರಗೊಂಡಿದ್ದರು. ಇದರಿಂದ ನಗರದಲ್ಲಿ ಬಡತನ ಹೆಚ್ಚಾಗಿತ್ತು. ಹಾಗೆ 1953ರಲ್ಲಿ ಅಮೆರಿಕ ಮತ್ತು ಬ್ರಿಟನ್ನ ಸಹಾಯದಿಂದ ಚುನಾಯಿತ ಪ್ರಧಾನಿ ಮೊಸದೆಕ್ ಅವರನ್ನು ಉರುಳಿಸಿ ಶಾನ ಅಧಿಕಾರವನ್ನು ಬಲಪಡಿಸಿದ್ದು ಜನರಲ್ಲಿ ದೊಡ್ಡ ಅಸಮಾಧಾನಕ್ಕೆ ಕಾರಣವಾಗಿತ್ತು. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು. ಇಸ್ಲಾಮಿಕ್ ಗಣರಾಜ್ಯವಾಗಿ ಪರಿವರ್ತನೆ ಆಯಿತು. ಸುಪ್ರೀಂ ಲೀಡರ್ ಅತ್ಯಧಿಕ ಅಧಿಕಾರವನ್ನು ಹೊಂದಿದ್ರು. ಸ್ವತಂತ್ರ ಮತ್ತು ಸ್ವಾಭಿಮಾನದ ಭಾವನೆ, ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಪ್ರಗತಿ, ಸೈನ್ಯ ಮತ್ತು ಮೀಸೈಲ್ ಸಾಮರ್ಥ್ಯ, ಪ್ರಾದೇಶಿಕ ಪ್ರಭಾವ, ಹೆಜ್ಬೊಲ್ಲಾ, ಹಮಾಸ್, ಹೂತಿ ಮುಂತಾದ ಪ್ರಾಕ್ಸಿ ಗ್ರೂಪ್ಗಳ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಪ್ರಭಾವವನ್ನು ಹೆಚ್ಚಿಸಿಕೊಂಡಿತ್ತು ಇರಾನ್. ಹಾಗೆ ನೆಗೆಟಿವಿಟಿನೂ ಇತ್ತು. ರಾಜಕೀಯ ಅಧಿಕಾರ, ಏಕಾಧಿಪತ್ಯ, ಥಿಯಾಕ್ರಸಿ, ವಿರೋಧಿಗಳ ಮೇಲೆ ಕಠಿಣ ದಮನ, ಚಿತ್ರಹಿಂಸೆ, ಗುಂಡು, ಈಗ ಅಂತಾರಾಷ್ಟ್ರೀಯ ನಿಷೇಧಗಳ ಕಾರಣಕ್ಕೆ ಆರ್ಥಿಕವಾಗಿ ಸಂಕಟಕ್ಕೆ ಬಿದ್ದಿದೆ. ಏನು ರೆಜಾ ಪೆಹ್ಲವಿ ಅಧಿಕಾರದಲ್ಲಿದ್ದ ಆಗ ಒಂದಿಷ್ಟು ಪಾಶ್ಚಾತ್ಯ ಸಂಸ್ಕೃತಿಯ ವೈಭವೀಕರಣಕ್ಕೆ ಅವಕಾಶ ಸಿಕ್ತು. ಅದು ಈಗಿಲ್ವ? ಈಗಲೂ ಇದೆ. ಹಿಜಾಬ್ ಹಾಕಬೇಕು ಅಂತಿದೆ, ಹಾಕಲೇಬೇಕು ಅಂತಿಲ್ಲ. ನೀವು ಇರಾನಿನ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಈ ಬ್ಲಾಗರ್ಸ್ಗಳೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಇರಾನ್ಗೆ ಹೋಗಿ. ಅಲ್ಲಿ ನೋಡಿ, ನಿಮಗೆ 10% ಜನ ಹಿಜಾಬ್ ಹಾಕಿರೋದು ಕಾಣಿಸಲ್ಲ. ಕೆಲವು ಘಟನೆಗಳಾಯಿತು, ಕೆಲವು ಸಂಘರ್ಷಗಳಾಯಿತು. ಹಿಜಾಬ್ ಕಾರಣಕ್ಕೆ ಒಬ್ಬ ಮಹಿಳೆಯನ್ನು ಕೊಂದಿದ್ದು ಇವೆಲ್ಲ ನಡೆದಿದ್ದಾವೆ. ಖೊಮೇನಿ ಆಡಳಿತದಲ್ಲೂ ಕೂಡ ಕ್ರೌರ್ಯಗಳಿದ್ವು. ಆದರೆ ಖೊಮೇನಿ ಆಡಳಿತದಲ್ಲಿ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಬಲಿಷ್ಠವಾದಂಥ ರಾಷ್ಟ್ರವಾಗಿತ್ತು. ಬಲಿಷ್ಠ ರಾಷ್ಟ್ರವಾಗಿ ಬೆಳೀತು. ಪಾಶ್ಚಾತ್ಯ ರಾಷ್ಟ್ರಗಳು ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಾಗ, ತಮ್ಮ ಲಾಭಕ್ಕಾಗಿ ಆ ದೇಶಗಳನ್ನು ಹಿಂಡುತ್ತಿದ್ದಾಗ ನಮ್ಮ ಜೊತೆ ಇರಾನ್ ಇದೆ ಅನ್ನುವಂಥ ಭರವಸೆಯಾಗಿ ಇರಾನ್ ಬೆಳೆದು ನಿಂತಿತ್ತು. ಹಾಗಾಗಿ ಇತ್ತೀಚೆಗೆ ಇಸ್ರೇಲಿನ ಅತಿರೇಕವನ್ನು ಇರಾನ್ ದಮನಿಸಿದಾಗ ಇರಾನಿನ ಮೂಲಕವೇ ಮುಗಿಸಬೇಕು ಅನ್ನುವಂತಹ ಒಂದು ಹುನ್ನಾರ ಬಹಳ ತಿಂಗಳುಗಳಿಂದ ನಡೀತಾ ಇತ್ತು. ಆ ಪರಿಣಾಮವೇ ವ್ಯಾಪಾರದ ನಿರ್ಬಂಧಗಳು, ನಿಷೇಧಾಜ್ಞೆಗಳು, ಆಂತರಿಕ ಸಂಘರ್ಷದ ಒಳಗಡೆ ಮೂಗು ತೂರಿಸಿ ಗಲಾಟೆಗೆ ಪ್ರೇರಣೆ ನೀಡಿ ಅಥವಾ ಭಾಗವಹಿಸಿ ಆ ನೆಪದಲ್ಲಿ ಯುದ್ಧ ಮಾಡ್ತೀವಿ, ಬಾಂಬ್ ಹಾಕ್ತೀವಿ ಅನ್ನುವಂಥ ಬೆದರಿಕೆಯನ್ನು ಒಡ್ಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ವಾಸ್ತವ. ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಕಾದ್ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಈ ಆಂತರಿಕ ಸಂಘರ್ಷಗಳು ವ್ಯಾಪಕವಾಗಿ ಲಿಮಿಟ್ ಮೀರಿ ಕಂಟ್ರೋಲ್ಗೆ ಸಿಗದೇ ಇದ್ದಾಗ ಆ ದೇಶಗಳಲ್ಲೆಲ್ಲ ಭಾಳ ದೊಡ್ಡ ಪ್ರಮಾಣದ ಕ್ರಾಂತಿಗಳಾಗಿದ್ದಾವೆ, ಬದಲಾವಣೆಗಳಾಗಿದ್ದಾವೆ. ಇರಾಕನ್ನು ಕೂಡ ನಾವು ನೋಡ್ತಾ ಬಂದ್ವಿ, ಸಿರಿಯಾ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ಇರಾನಲ್ಲೂ ಕೂಡ ಆ ಥರದ ಕ್ರಾಂತಿ ಆದರೂ, ಬದಲಾವಣೆಗಳಾದರೂ ಆಗ್ಬೋದು. ಇರಾನ್ ಕೂಡ ಶಕ್ತಿ ಕಳ್ಕೊಂಡಿದೆ. ಜೊತೆಗೆ ವ್ಯಾಪಾರ ನಿರ್ಬಂಧ. ನಿಮ್ಮ ಪ್ರಾಡಕ್ಟನ್ನ ಮಾರೋದಕ್ಕೆ ಅವಕಾಶ ಇಲ್ವಲ್ಲ, ನಿಮಗೆ ಇನ್ಕಮೇ ಜನರೇಟ್ ಆಗಿಲ್ಲ ಅಂದರೆ ಏನು ಕತೆ? ಮಿಕ್ಕಿದ್ದೆಲ್ಲ ಬಿಟ್ಟಾಕಿ. ನಿಮಗೆ ದುಡ್ಡೇ ಬರ್ತಾ ಇಲ್ಲ, ನಿಮಗೆ ದುಡ್ಡೇ ಸಿಗದೇ ಇರೋ ಥರ ಮಾಡೋದಿದೆಯಲ್ಲ. US ಮಾಡಿರುವಂಥ ತಂತ್ರ ಏನಿದೆ, ಎಲ್ಲಿ ಹೊಡಿಬೇಕು ಯಾವ ದೇಶವನ್ನು ಅನ್ನೋದು ಅವ್ರಿಗೆ ತುಂಬ ಕ್ಲಾರಿಟಿ ಇದೆ. ಹಾಗಾಗಿ ಬರೀ ಬಾಂಬಿಂದ ಮಾತ್ರ ಅಲ್ಲ, ತಂತ್ರದಿಂದ ಕೂಡ ಹೊಡಿಬೋದು. ನಿಮ್ಮ ಆರ್ಥಿಕ ಶಕ್ತಿಯನ್ನೇ ಕಿತ್ತಾಕ್ಬಿಟ್ರೆ, ನೀವು ಫ್ಯೂಸರ್ ತೆಗೆದುಬಿಟ್ರೆ ಏನು ಮಾಡ್ತೀರಿ ನೀವು? ಬಾಂಬ್ ಮೇಲಿಂದ ಬಂದು ಬೀಳೋದು, ಬ್ಲಾಸ್ಟ್ ಆಗೋದು, ನೀವು ಸಾಯೋದು ಅದೆಲ್ಲ ಆಮೇಲೆ. ನಿಮ್ಮ ಫ್ಯೂಸರ್ ಕಿತ್ಬಿಟ್ರೆ, ನಿಮ್ಮ ಆರ್ಥಿಕತೆಯ ಫ್ಯೂಸರ್ ಕಿತ್ಬಿಟ್ರೆ ಏನು ಮಾಡೋದಕ್ಕೆ ಸಾಧ್ಯ? ಆ ಪ್ರಯೋಗವನ್ನು ಮಾಡಿ ಅಕ್ಕಪಕ್ಕದ ರಾಷ್ಟ್ರಗಳಿಗೆ, ಭಾರತವೂ ಸೇರಿದಂತೆ ಎಲ್ಲರಿಗೂ ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ವ್ಯಾಪಾರ ಮಾಡಿದ್ರೆ ಅಂತ ಹೆದರಿಸಿ ಒಂದು ಹಂತಕ್ಕೆ ಅಮೆರಿಕ ಸಕ್ಸಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಬಟ್ ವಾಸ್ತವ ನಮ್ಮ ಮಾಧ್ಯಮಗಳು ಏನು ತೋರಿಸ್ತಾ ಇದ್ದಾವೆ ಅದು ಅಲ್ಲವೇ ಅಲ್ಲ. ಗ್ರೌಂಡಲ್ಲಿ ವಾಸ್ತವ ಬೇರೆ ಇದೆ. ಅದರ ಪರಿಣಾಮಗಳೇನು, ಯಾವುದು ಸತ್ಯ ಯಾವುದು ಸುಳ್ಳು, ಅದು ಕ್ಲೈಮ್ಯಾಕ್ಸ್ ಹಂತದಲ್ಲಿ ಮಾತ್ರ ಗೊತ್ತಾಗ್ತದೆ. ಹೀಗಾಯಿತು ಅಂದ ಮೇಲೆ ಹೌದು ಹೀಗಾಯಿತು ಅಂತ ನಾವು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.